ಅಲ್ಲಮ್ಮ, ಆ, ಪೂಜೆ ಮಾಡಿಸ್ತೀವಿ ಅಂತನ ನೀವು ಜಯತ್ತಿಗೆ ಹೇಳ್ ಕಳಿಸಿರ್ಲಿಲ್ವೇ? ಅವತ್ತೆ ಬಂದಿಲ್ವಲ್ಲ? ಹೇಳ್ ಕಳಿಸಿದ್ವಮ್ಮ ಅವಳಿಗೂ ಜಯಿಗೂ. ಯಾಕ ಬಂದಿಲ್ಲ ಅವಳು? ಯಾಕ ಏನೋ ಗೊತ್ತಿಲ್ಲ ಬಿಡು. ಏನನ ಚೆನ್ನಾಗಿಲ್ವೋ ಏನೋ ಅದಕ್ಕೆ ಬಂದಿಲ್ಲ ಅನ್ಸತ್. ಚೆನ್ನಾಗಿದ್ದಿದ್ರೆ ಅವಳೆಲ್ಲಿ ಸುಮ್ಮನಿರಾಳು. ಬಂದ್ಬಿಡಾಳು. ನೀನು ಬತ್ತಿ ಅಂಬದ್ ಗೊತ್ತಾಗದಲ್ಲ, ಬಂದ್ಬಿಡಾಳು. ಯಾಕೆ ಬಂದಿಲ್ವೋ, ಏನ್ ತೊಂದರೆ ಆಗೈತೋ ಗೊತ್ತಿಲ್ಲ. ಹೌದಾ, ಅವ್ರು ಬೇರೆ 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 ಹೋಗ್ಯವ್ರೆ ಅಲ್ವಾ? ರವಿನೂ ಸುಂದ್ರನೂ. ಈ ಅತ್ತೆ ಎಲ್ಲಿದ್ದಾರೆ? ನಿಮ್ಮ ಅತ್ತೆ ಎಲ್ಲೋ ಚಿಕ್ಕ ಸೊಸೆ ಚಿಕ್ಕ ಮಗನ ಹತ್ರ ಐದಿನಿ ಅಂತ ಹೇಳ್ತಿದ್ಲಮ್ಮ. ಏನೋ ಗೊತ್ತಿಲ್ಲ, ನಾವು ಹೋಗಿಲ್ಲ ಬೇರೆ ಹೋದಾಗಿಂದನ. ಗೊತ್ತಿಲ್ಲ. ಅವಳು ಬಂದಿದ್ರೆ ಇವಾಗ ಕೇಳ್ಬೋದಾಗಿತ್ತು. ಅಲ್ಲೇ ಚಿಕ್ಕ ಮಗನ್ ಇರ್ಬೇಕು ಅನ್ಸುತ್ತೆ, ಸುಂದ್ರನ್ ತಗೇನೆ. ಆ ಹಿರಿ ಸೊಸೆ ಅವಳು ಶ್ರೀದೇವಿ, ಆ ರಂಗಮ್ಮನ ಮಗಳು. ಅವಳು ಕಂಡ್ರೆ ಈ ಜಯಮ್ಮಗೆ ಆಗಲ್ಲ. ಅದಕ್ಕೇನೆ ಅವಳು ಯಾರೋ ಸುಂದ್ರನ್ಗೆ ಅವಳೆ ತಂದು ಮದುವೆ ಮಾಡಿದ್ಲಲ್ಲ. ಅವಳು ಹೇಳ್ದಂಗೆ ಕೇಳ್ತಾಳೆ ಅಂತಾನ. ಅವಳ ಜೊತೆಗೆ ಇರ್ಬೇಕೇನೋ ಗೊತ್ತಿಲ್ಲ. ನಾವು ಹೋಗಿಲ್ಲಮ್ಮ. ಓ ಹೌದೇನು? ಸ್ಯಾನೆ ದಿನ ಆತಪ್ಪ ಜಯತ್ತಿನ ಮಾತಾಡ್ಸಿ ಹೋಗಿ ಬರ್ಬೇಕಾಗಿತ್ತು. ಬತ್ತೇನಮ್ಮ, ಹೋಗೋಣ? ನಾನ್ ಬರಲ್ಲಮ್ಮ. ಇಲ್ಲೇ ನಿಮ್ಮಪ್ಪ ಇನ್ನು ಇವಾಗಿನ ವನವಾಸ ಮುಗಿಸಿ ಇವಾಗ ಬಂದೈತಿ ಇಲ್ಲಿಗೆ. ನಿಮ್ಮಪ್ಪ ನೋಡ್ಕೊಂಬದ್ಬೇಡಿ. ಇಲ್ಲಿ ಒಟ್ಟೋನು ನಾನಿಲ್ಲ ಅಂದ್ರೆ ಒಟ್ಟು ಅಧ್ವಾನ ಎದ್ದೋಗುತ್ತೆ. ಆಮೇಲೆ ನಿಮ್ಮಪ್ಪಯ್ಯ ಅವ್ರಿಗೆ ದೇವಮ್ಮಗೆ ದುಡ್ಡು ಗಿಡ್ಡು ಎಲ್ಲ ತಗೊಂಡೋಗಿ ಕೊಡ್ತಾನೆ. ಅವಳಿಗೆ ಏನಾಗಿತ್ತು ಬಿಡು, ನೋಡ್ದಿದ್ದೆ. ನೀನೇನ ನೋಡ್ಬೇಕು ಅಂದ್ರೆ ನೀನೇ ನೋಡ್ಕೊಂಡು ಹಂಗೆ ಊರಿಗೆ ಹೋಗ್ಬೇಕಾರೆ ಹಂಗೆ ನೋಡ್ಕೊಂಡು ಹೋಗಿ ಅಂತ ಬಿಡು. ಇಲ್ಲ, ಇವತ್ತು ಹೋಗ್ತೀನಿ ನಾನು, ಹಂಗೆ ನೋಡ್ಕೊಂಡು ಹೋಗ್ತೀನಿ. ನೀನು ಬಂದಿದ್ರೆ ನೀ ಇತ್ತ ಬರ್ಬೋದಾಯ್ತು, ನಾನು ನಮ್ಮೂರ ಕಡೆಗೆ ಹೋಗ್ತಿದ್ದೆ ಅಂತ. ನಾನು ಬರಲ್ಲಮ್ಮ. ಒಂದಿಟ್ಟು ಕೆಲಸ ಐತಿ. ಏನ ಕೂಲರ್ನ ಒಂದಿಬ್ರು ಕರಿ ಅಂತ ನಿಮ್ಮಪ್ಪ ಹೇಳೈತೆ. ಹೊಲ್ದಾಗೆ ಯಾತ ರಾಗಿ ಸಸಿನ ಯಾತ ಹಾಕ್ಬೇಕಂತೆ. ಅದಕ್ಕೆ ಒಂದಿಬ್ರು ಕರೆದ್ರೆ ಆಗುತ್ತೆ ಕರಿ ಅಂತ ಹೇಳಿತ್ತು. ನಾನು ಹೋಗಿ ಕೂಲರ್ನ ಕರ್ಬತ್ತೀನಿ. ನೀನು ಕುಕ್ಕಣ್ಣೀರು ಯಾತನ ಬೇಕು ಅಂದ್ರೆ ಗುಲಾಬಿನ ಕೇಳು ಮಾಡ್ಕೊಡ್ತಾಳೆ. ಮಲ್ಲಿ ಎಲ್ಗೋ ಹೋಗ್ಯಾಳೆ ಆರಮ್ಮಯ್ಯರ ಮಂತಕೋ ಏನ್ಕನ. ಗುಲಾಬಿ ಇರ್ಬೇಕೇನ? ಗುಲಾಬಿನ ಈಗ ಏನೋ ಸೌದಿ ಇಲ್ಲ, ಸೌದಿನ ಒಂದೆರಡು ಟಕ್ಕ ಬತ್ತೀನಿ ಅಂತ ಓದ್ಲು. ಓ ಹೌದೇನು? ಸರಿ ಕುಕ್ಕಂಡಿರು. ಆಗ ನಮ್ಮ ಪದ್ದು ಬಂದಲ್ಲ, ಪದ್ದು ತಗೆ ಮಾತಾಡ್ಕೊಂಡು ಕುಕ್ಕ ಬತ್ತೀನಿ ನಾನು ಇಲ್ಲೇನೆ. ಸರಿ ಆದ್ ಜಲ್ದ್ ಬಾ, ನಾನು ಹೋಗ್ತೀನಿ ಊರಿಗೆ. ಹಂಗ ಇರಮ್ಮ ಹೋಗಿವಂತೆ ಮಧ್ಯಾಹ್ನದಂಗೆ. ಏನು ಅರ್ಜೆಂಟ್ ಮಾಡ್ತೀಯ? ಏನ್ ಪದ್ದು ಸಮಾಚಾರ? ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಇಲ್ಲೇ ಹೋಗಿದ್ದೆ. ಕಾವೇರಿನೂ ನಾನು ಅದೇ ಚಿಕ್ಕಮ್ಮರ ಮಂತಕ್ಕೆ ಹೋಗಿದ್ದೆ. ಅವರು ರವೆ ಉಂಡೆ ಮಾಡ್ಯಾರಂತೆ. ಅದಕ್ಕೆ ಬಾ ಪದ್ದು ಕೊಡ್ತೀನಿ ಅಂತ ಹೇಳಿತ್ತು. ಹೋಗಿ ಇಸ್ಕೊಂಡು ಕೊಡ್ತು, ತಿಂದು ಅಲ್ಲೇನೆ ಬಂದೆ. ಯಾಕೆ ನಿನಗೆ ತರಬೇಕಾಗಿತ್ತೆ ರವೆ ಉಂಡೆನ? ಅಯ್ಯೋ ಯೋ 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 ರವೆ ಉಂಡೆ ತಿನ್ನಕ್ಕೆ ಅವ್ರ ಮಂತಕ್ಕೆ ಹೋಗ್ತೀಯ? ನಮ್ಮನೆಗೇನು ಮಾಡಲ್ವೇನಿ? ಅವ್ರ ಮಂತಕ್ಕೆ ಹೋಗ್ಬೇಡ ಅನ್ನಂಗೆಲ್ಲ ಹೋಗ್ತೀಯಲ್ಲ. ಪೆದ್ ಮುಂಡೆ ಹಿಂಗೆಷ್ಟು ಹೇಳಿರು ಅಷ್ಟೇನೆ ಬಿಡು. ಅವ್ರ ಮಂತಕ್ಕೆ ಹೋಗ್ತೀನಿ ನಾನು, ಯಾಕೆ ಹೋಗ್ಬಾರ್ದು? ಅವ್ರು ಏನ್ ಮಾಡಿದ್ದಾರೆ? ಅವರು ಏನ ಮಾಡಿರೋ ನಮ್ಮನ್ನ ಕರ್ದು ತಿಂಡಿ ಎಲ್ಲ ಕಟ್ತಾರೆ ಗತ್ತೆ. ಸೂಜಿನೂ ಅಷ್ಟೇನೆ. ಕಾಂತಾನೆ ಅಂಗಡಿ ತಕೋರೆ ಯಾತನ ಕಡ್ತಾನೆ. ನೀನೇ ಹೋಗ್ಬೇಡ ಅಂತೀಯ. ನೀನೇನ್ ಯಾತನ ತತ್ತಿ ಊರಿಂದ ಬಂದಾಗ ಯಾತು ತರಲ್ಲ. ಇವಳು ತಿಂಬಾಕ್ ಕೊಟ್ರೆ ಯಾರ ಮಂತಕ್ಕಾದ್ರೂ ಹೋಗ್ತಾಳೆ. ಹೋಗ್ಲಿ ಬಿಡು. ಸೂಜಿ ಇದ್ಲ ಮಂತಗೆ? ಸೂಜಿ ಇರ್ಲಿಲ್ಲ. ಅದು ಸೂಜಿ ಉಪ್ಪಿನಕಾಯಿ ಮಾಡಕ್ಕೆ ಶೆಡ್ಡಿನ ತಕ್ಕ ಹೋಗ್ಯತೆ ಅಂತ ಹೋಗ್ಯವಳೆ ಅಂತ ಚಿಕ್ಕಮ್ಮ ಹೇಳ್ತು. ಯಾಕೆ? ಹೌದಾ, ಸರಿ ಆಯ್ತು. ಹೋಗಿ ಶೆಡ್ಡಿನ ಹತ್ರನೇ ಉಪ್ಪಿನಕಾಯಿ ಮಾಡತಕ್ಕೆ ಅಕ್ಕೈ ಕರಿತಾ ಇದ್ದಾಳೆ ಬರ್ಬೇಕಂತೆ ಮಂದಕ್ಕೆ ಅಂತನ ಹೇಳು. ಹೋಗಿ ಕರ್ಕೊಂಬ. ಯಾಕೆ ಯಾಕನಾಗ್ಲಿ ನಿನ್ಗೆ ಯಾಕೆ? ಹೋಗಿ ಅಕ್ಕೈ ಕರಿತಾಳೆ ಬರ್ಬೇಕಂತೆ ಅಂತ ಹೋಗಿ ಕರ್ಕೊಬರ ಹೋಗಿ. ಸರಿ ಆಯ್ತು ಬಿಡೋದು, ಕರ್ಕ ಬರ್ತೀನಿ ಹೋಗಿ. ಬರ್ಲಿ ಸೂಜಿ, ನಾನು ಅಗ್ರಿಮೆಂಟ್ ಮಾಡ್ಕೊಂಡವಳು ಇಲ್ವ ಅಂತನ ಕೇಳೋಣ ಅದೇನಿ. ಅವಳು ಮಾಡ್ಕೊಂಡಿರಲ್ಲ ಅಲ್ಲ, ನಮ್ಗೆ ಗೊತ್ತಾಗದೆ ಇರೋದು ಅವಳಿಗೆ ಗೊತ್ತಾಗ್ಬಿಡುತ್ತಾ? ಓ ಏನು ಗುಲಾಬಿ ಸೌದೆ ತಗೊಂಡ್ಬಂದ್ಬಿಟ್ಟ? ಒಳ್ಳೆ ಗಟ್ ಸೌದಿನೇ ತಂದ್ಬಿಟ್ಟಿದ್ಯಾ? ಹ್ಞೂ ಚಿಕ್ಕಮ್ಮರ, ಇವಾದ್ರೆ ಒಂದ್ ಸ್ವಲ್ಪ ತರ್ದೂರಿತಾವೆ, ಅದಕ್ಕೆ ಗಟ್ ಸೌದಿ ಮಸ್ತಾಗ ಇದಾವಲ್ಲ ನಮ್ಮ ಹೊಲಗುಳಗೆ, ಅದಕ್ಕೆ ತಗೊಂಬಂದೆ. ನಿಮ್ಮ ಹೊಲನ? ಎಲ್ಲೈತಿ ನಿಮ್ಮ ಹೊಲ? ನಮ್ಮ ಹೊಲ ಅಂದ್ರೆ ನಮ್ಮ ಹೊಲ ಅಲ್ಲ, ಸಾವುಕಾರರದು ಐತಲ್ಲ ಹೊಲ, ಅದ್ರಾಗೆ. ನಮ್ಮ ಹೊಲ ಅಂತ ಹೇಳು. ನಿಮ್ಮ ಹೊಲ ಅಂತ ಯಾಕೆ ಕೇಳ್ತೀಯ? ನಿಮ್ದು ಅದ್ವಲ್ಲ, ಸಾವುಕಾರರದು ಅಂತ ಯಾಕೆ ಕೇಳ್ತೀಯ? ನಿಮ್ಮ ಹೊಲ್ದಾಗ ಐತಲ್ಲ ಚಿಕ್ಕಮ್ಮರೆ ಅಂತ ಹೇಳಕ್ಕಾಗಲ್ವಾ? ಅದೇ ಚಿಕ್ಕಮ್ಮರೆ ನಿಮ್ಮ ಹೊಲ್ದಾಗೇನೆ. ತಂದು ಹಾಕಿದ್ರು, ಕಡ್ಕೊಂಡು ತಗೊಂಬಂದೆ. ಸರಿ ಸರಿ ತಗೊಂಡೋಗು. ನಾನು ಇಷ್ಟು ವರ್ಷನ ಈ ಮನೆ ಇವ್ರ ಹೊಲನ ನಮ್ದು ಅಂತಾನೆ ತಿಳ್ಕೊಂಡಿದ್ದೀನಿ. ನಮ್ದು ಒಂದು ಎಡ್ಕೆ ನಮ್ದಾಗಲ್ಲ, ಏನೋ ನಮ್ದು ಅನ್ನೋ ಒಂದು ಪ್ರೀತಿ ಬಾಂಧವ್ಯ ಐತೆ. ಅದಕ್ಕೆ ಹಂಗಂತ ಹೇಳ್ದೆ. ಅದಕ್ಕೆ ನಂಗೆ ಹೆಂಗಾಡ್ತಾಳೆ ನೋಡು. ನಮ್ದು ಒಂದು ಎಡ್ಕೆ ನಮ್ದಾಗ್ಬಿಡುತ್ತ. ಯಕ್ಕ ಸೂಜಿ ಬಂದ್ಲು ನೋಡು. ನಾನೇ ಹೋಗಿ ಕರ್ಕ ಬಂದೆ. ಏನಕ್ಕೆ ನನ್ನ ಬರ ಕೇಳದಂತೆ ಪದ್ದ ಕೈಲಿ? ಏನ್ ಸಮಾಚಾರ? ಯಾಕೆ ಹೇಳಿ?
ಏನಿಲ್ಲ ಕಣೆ ಸುಜಿ, ಸುಮ್ನೆ ಮಾತಾಡ್ಸ್ಬೇಕು ಅಂತ ಕರೆದೆ ಅಷ್ಟೇನೆ. ಮತ್ತೆ ಚೆನ್ನಾಗಿದೀಯಾ? ಅಲ್ಲಿ ದೇವಸ್ಥಾನದಲ್ಲಿ ನಿನ್ನ ಮಾತಾಡ್ಸಕ್ಕೆ ಆಗ್ಲಿಲ್ಲ ಸರಿಯಾಗಿ. ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲ ಇದ್ರಲ್ಲ, ನನಗೂ ಯಾಕೋ ಮಾತಾಡ್ಸಕ್ ಸರಿಯಾಗ್ಲಿಲ್ಲ. ಅದಕ್ಕೆ ಇಲ್ಲೇ ಕರೆದು ಮಾತಾಡ್ಸೋಣ ಅಂತಾನ ಕರೆದೆ ಅಷ್ಟೇನೆ. ಚೆನ್ನಾಗಿದ್ಯಾ ತಾನೇ? ಅದಕ್ಕೆ ಚೆನ್ನಾಗಿದ್ದೀನಿ. ಕುಕ್ಕಳೆ ನಿನ್ ಕಡೆ ಮಾತಾಡ್ತಾ ಇದೆಯಲ್ಲ ಕುಕ್ಕ. ಗುಬ್ಬಲಿ ಆಂಟಿ ಏನ್ ಮಾಡ್ತೈತ ಏನು ಏನ್ ಮಾಡೋಣ. ಹೌದಾ, ಸರಿ ಅತ್ತಿಗೆ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅಣ್ಣಯ್ಯ, ಆಮೇಲೆ ಸುಭದ್ರ, ಕೃಷ್ಣ ಎಲ್ರು ಚೆನ್ನಾಗಿದ್ದಾರಾ? ಅಮ್ಮಯ್ಯ ಅಪ್ಪ ಹೆಂಗಿದ್ದಾರೆ? ಎಲ್ರು ತುಂಬಾ ಚೆನ್ನಾಗಿದ್ದಾರೆ. ನಿನ್ನ ಕೇಳಿದ್ದು. ಹೌದಾ, ಅಮ್ಮ ಇನ್ನು ಅಪ್ಪ ಇನ್ನೂ ಬರ ಕೇಳತ್ಗೆ ಎಷ್ಟೊಂದ್ ದಿನ ಆಯ್ತು ನಮ್ಮ ಮನೆಗೆ ಬಂದೇ ಇಲ್ಲ. ನೀನೇ ಬಾರೆ ಒಂದ್ ದಿವಸ. ಏನ್ ಬರೋದೇ ಇಲ್ಲ ಊರ್ ಕಡಿಕೆ. ತವ್ರ ಮನೆ ಮರ್ತೇ ಬಿಟ್ಟಮ್ಮ, ಹೊಸ ಮನೆ ಕಟ್ತಾ ಇನ್ನ. ಯಾಕೆ ತವ್ರ ಮನೆದು ಹಳೆ ಮನೆ ಅಂತ ಬರಕ್ಕೆ ಬೇಜಾರ? ಅಯ್ಯೋ ಹಂಗೇನಿಲ್ಲ ಅದಕ್ಕೆ, ಹೊಸದಾದ್ರೂ ಆಯ್ತು ಹಳೇದಾದ್ರೂ ಆಯ್ತು. ನನ್ಗೇನು ತವ್ರ ಮನೆ ಬಗ್ಗೆ ಅಂತರ ಸಡ್ಡೆ ಏನು ಇಲ್ಲ. ಯಾವಾಗ್ಲೂ ಪ್ರೀತಿ ಇದ್ದೇ ಐತೆ. ಆದ್ರೆ ಏನ್ ಮಾಡೋದು, ಕೆಲ್ಸ ಉಪ್ಪಿನಕಾಯಿ ಆರ್ಡರ್ ಬೇರೆ ಜಾಸ್ತಿ ಬರ್ತೈತೆ. ಅದೆಲ್ಲ ಮಾಡ್ಬೇಕು ಅಂದ್ರೆ ಊರಿಗೆ ಹೋದ್ರೆ ಮಾಡಕ್ ಆಗಲ್ಲ. ಹಂಗಾಗಿ ಟೈಮಿಗೆ ಸರಿಯಾಗಿ ಅವ್ರಿಗೂ ಆರ್ಡರ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ರೆ ಅವರು ನಮಗೆ ಚೆನ್ನಾಗಿ ಆರ್ಡರ್ ಕೊಡ್ತಾರೆ. ಹಂಗಾಗಿ ಬರಕ್ ಆಗಲ್ಲ ಅಷ್ಟೇನೆ. ಬಿಡುವಾಗಿದ್ದಿದ್ರೆ ಯಾವಾಗಾದ್ರೂ ಬರ್ತಿದ್ದೆ. ನೋಡೋಣ ಮುಂದಿನ ತಿಂಗಳು ಏನಾದ್ರೂ ಸ್ವಲ್ಪ ಆರ್ಡರ್ ಕಡಿಮೆ ಇದ್ರೆ ಬರ್ತೀನಿ. ಹೇಳತ್ತಿ ಅತ್ತಿಗೆ. ಓ ಅಷ್ಟೊಂದು ಬಿಸಿನಾ? ಅಷ್ಟೊಂದು ಆರ್ಡರ್ ಸಿಗುತ್ತಾ ಉಪ್ಪಿನಕಾಯ್ದು? ಊದಕ್ಕೆ ತುಂಬಾ ಆರ್ಡರ್ ಸಿಗ್ತೈತೆ. ನಾನು ಅಷ್ಟೇನೆ ಈಗ ಇಬ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ಸೀತನ್ನು ಮತ್ತೆ ಇನ್ನೊಬ್ರನ್ನ ಯಾರನ್ನಾದ್ರೂ ಇಟ್ಕೊಂಡು ಕೆಲಸ ಮಾಡಿಸ್ತೀನಿ. ಜಾಸ್ತಿ ಕೆಲಸ ಇದ್ದಾಗ ಇಬ್ಬರಿಗೆ ಮಾಡಕ್ ಆಗಲ್ಲ, ಮಾಡ್ಕೊಡ್ತೀನಿ. ಅವರು ಅಷ್ಟೇನೆ, ಏನ್ ಪರವಾಗಿಲ್ಲಮ್ಮ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡು ಅಂತ ಹೇಳ್ತಾರೆ. ಓ ಹೌದಾ, ದುಡ್ಡೆಲ್ಲ ಸರಿಯಾಗಿ ಕೊಡ್ತಾರ? ತಿಂಗಳನ ಕೊಟ್ಟು ತಗೊಂಡ್ ಹೋಗ್ತಾರ ಏನು 2 ತಿಂಗಳು 3 ತಿಂಗಳು ಲೇಟಾಗಿ ಕೊಡ್ತಾರೋ? ಇಲ್ಲ ಹಂಗೇನಿಲ್ಲ, ತಿಂಗಳ ಕೊಟ್ಬಿಟ್ಟು ಲೋಡ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಯಾಕತ್ಗೆ ನಿಮ್ಮ ಓನರ್ ಏನಾದ್ರೂ ಆತರ ಮಾಡ್ತಾನ? ಅಯ್ಯೋ ಛೇ, ಹಂಗೆಲ್ಲ ಏನು ಇಲ್ಲಪ್ಪ. ನಮ್ಮ ಓನರು ಅಷ್ಟೇನೆ, ತಿಂಗಳ ಟೈಮಿಗೆ ಸರಿಯಾಗಿ ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಅವರು ತುಂಬಾ ಒಳ್ಳೆಯವರು. ನಮ್ಗೆ ಜಾಸ್ತಿನೂ ದುಡ್ಡು ಕೊಡ್ತಾರೆ ನಿಮ್ಗಿಂತನ. ಒಂದ್ ಬಾಕ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ತಾರೆ ಗೊತ್ತಾ? ಹೌದಾ, ಸರಿ ನಿಮ್ಗೆ ಜಾಸ್ತಿ ಆರ್ಡರ್ ಸಿಗುತ್ತಾ? ತುಂಬಾ ಆರ್ಡರ್ ಸಿಗುತ್ತೆ. ನಾವು ಫುಲ್ ಬಿಸಿ. ಏನ್ ಮಾಡ್ತೀಯಾ, ಇಲ್ಲಿ ಪೂಜೆ ಇಟ್ಕೊಂಡಿದ್ರಲ್ಲ, ನಾನು ಬರಲ್ಲ ಅಂದ್ರೆ ಕೇಳಲಿಲ್ಲ. ನಮ್ಮಮ್ಮಯ್ಯ ಬರ್ಲೇಬೇಕು ನೀನು ಅಂತ ನಮ್ಮಮ್ಮನೂ ನಮ್ಮ ಅಪ್ಪನೂ ಬಲವಂತ ಮಾಡಿದ್ರ, ಹಂಗಾಗಿ ಬಂದೆ ಅಷ್ಟೇನೆ. ಇಲ್ದಿದ್ರೆ ನಾನು ಬರ್ತಿರ್ಲಿಲ್ಲ. ನಿನಗಿನ್ನ ಡಬ್ಬಲ್ ಬಿಸಿ ನಾನು. ಹೌದಾತ್ಗೆ, ಹೆಂಗೋ ಒಳ್ಳೇದಾಯ್ತು ಬಿಡಿ. ಚೆನ್ನಾಗಿ ದುಡ್ದು ಮನೆಯೆಲ್ಲ ನಾ ಬೇಗ ಕಟ್ಕೊಂಡು ಗೃಹ ಪ್ರವೇಶ ಮಾಡಿ ಚೆನ್ನಾಗಿರುತ್ತೆ ಅವಾಗ. ಹೆಂಗೋ ಈ ಮನೆಯಲ್ಲಿ ಸೋರೋದಾದ್ರೂ ತಪ್ಪುತ್ತೆ. ಹೊಸ ಮನೆಗೆ ಹೋದ್ರೆ ಅಲ್ಲೇನು ತೊಂದರೆ ಇರಲ್ಲ, ಆರಾಮಾಗಿ ಇರ್ತೀರಾ. ಇರ್ತೀವಿ. ಆದ್ರೆ ಏನ್ ಮಾಡೋದು, ದುಡ್ಡು ಬೇಕಲ್ಲ ಅದಕ್ಕೆ. ನಾವು ಬೇರೆ ಒಂದಿಷ್ಟು ಸಾಲಾಗಿಲ್ಲ ಮಾಡ್ಕೊಂಡಿದ್ವಿ. ನಾನ್ ದುಡ್ದಂಗೆನೆ ನಿಮ್ಮ ಅಣ್ಣನೂ ದುಡಿಬೇಕಲ್ಲ. ದುಡ್ದಿದ್ದೆಲ್ಲನ ಅಲ್ಲಿ ಇಲ್ಲಿ ಹೋಗಿ ಖರ್ಚು ಮಾಡ್ತಾನೆ ಯಪ್ಪ. ಅವಾಗ ಗಂಡ್ ಮಕ್ಳ ಮೇಲೆ ಖರ್ಚು ಮಾಡೋದಿದ್ದಿದ್ದೆ ಬಿಡಿ ಅದಕ್ಕೆ. ಖರ್ಚು ಮಾಡಿ ಸ್ವಲ್ಪ ಉಳಿಸ್ಬೇಕು. ಒಂದು ಅರ್ಧ ಖರ್ಚಾದ್ರೂ ಅರ್ಧ ಉಳಿಸ್ಬೇಕು. ಉಳಿಸ್ತಾನಲ್ಲ, ಈಗೇನು ಅಷ್ಟೊಂದೇನು ಪೋಲಿ ಗಿಲಿ ತಿರ್ಗಲ್ಲ ಅಣ್ಣಯ್ಯ. ಎಣ್ಣೆ ಪಣ್ಣೆ ಕುಡಿಯಲ್ಲ ಅಲ್ವಾ? ಕುಡಿಯಲ್ಲ. ನಾನು ಹೋದಾಗಿಂದ ಚೆನ್ನಾಗಿದ್ದಾರೆ. ನಾನು ಬುದ್ಧಿ ಕಲ್ಸಿದ್ದೀನಿ ಬಿಡು ನಿಮ್ಮ ಅಣ್ಣಗೆ. ಸರಿ, ಏನೋ ಕೇಳೋಣ ಅಂದ್ಕೊಂಡೆ. ಏನಕ್ಕೆ ಅದು? ಏನೂ ಇಲ್ಲ, ಅದೇ ಉಪ್ಪಿನಕಾಯಿ ಆರ್ಡರ್ ಕೊಡ್ತಾನಲ್ಲ, ಅವನ ಹತ್ರ ನೀವು ಏನಾದರೂ ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿದ್ರು ಹೆಂಗೆ? ಅಗ್ರಿಮೆಂಟಾ? ಯಾಕೆ? ಅಲ್ಲ ಕೇಳಿದೆ, ಯಾಕೂ ಇಲ್ಲ. ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರೋ ಅಥವಾ ಏನು ಸುಮ್ಮನೆ ಬಾಯಿ ಮಾತಲ್ಲಿ ಆರ್ಡರ್ ಕೊಡೋದು, ದುಡ್ಡು ಇಷ್ಟ ಅಂತ ಕೊಟ್ಟು ತಗೊಂಡೋಗೋದು ಅಷ್ಟೇ ಮಾಡ್ಕೊಂಡಿದ್ದೀರೋ? ಅಗ್ರಿಮೆಂಟ್ ಏನಾರ ಮಾಡ್ಕೊಂಡಿದ್ದೀರೋ ಅಂತ ಕೇಳಿದೆ. ಏನಾದ್ರೂ ಬರವಣಿಗೆ ರೂಪದಲ್ಲಿ ಕೊಟ್ಟಿದ್ದಾನ ಸೈನ್ಗಿನ ಹಾಕಿ ಅಂತ? ನಮಗೂ ಗೊತ್ತಿರ್ಲಿಲ್ಲ ಅದಕ್ಕೆ. ಅವರೇ ನಮ್ಮ ಓನರೇನೆ ಅಗ್ರಿಮೆಂಟ್ ಮಾಡಿ ಇಷ್ಟು ದುಡ್ಡು ಇಷ್ಟು ತಿಂಗಳಿಗೆ ಇಷ್ಟು ಆರ್ಡರ್ ಕೊಡ್ತೀವಿ, ಇಷ್ಟನೇ ತಾರೀಕು ಬಂದು ತಗೊಂಡೋಗ್ಬೇಕು, ಏನಾದ್ರೂ ಇದಾದ್ರೆ ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಅಂತ ಎಲ್ಲಾನ ಬರ್ದು ಅದ್ರಾಗೆಲ್ಲ ನಿಯಮ ಷರತ್ತುಗಳು ಏನೇನು ಅಂತಾನ ಅವರೇ ಅಗ್ರಿಮೆಂಟ್ ಮಾಡ್ಕೊಟ್ರು. ಅದಕ್ಕೆ ನಮಗೂ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಅಂದ್ರೆ ಈ ಅವನೇ ಅಗ್ರಿಮೆಂಟ್ ಮಾಡ್ಕೊಟ್ನಾ? ನಮ್ಮ ನನ್ನ ಮಗ ನೋಡ್ದ ಅಗ್ರಿಮೆಂಟು ಯಾವತ್ತೂ ಮಾಡ್ಕೊಡ್ದಲ್ಲೇ ನಮ್ಮನ್ನ ಯಾಮಾಸಿ ಈಗ ಅರ್ಧ ರೇಟಿಗೆ ತಗೊಂಡು ಹೋಗ್ತಾ ಇದ್ದೀನಿ ಉಪ್ಪಿನಕಾಯಿನ. ಅಯ್ಯೋ, ನಾನು ಇವ್ರು ಮಾಡಿಸ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಇದೇನಿದು? ಓ, ಅವನು ತುಂಬ ಒಳ್ಳೆಯವನು ಅನ್ಸುತ್ತೆ ಓನರು, ಅದಕ್ಕೆ ಅವನೇ ಮಾಡಿಸ್ಕೊಟ್ಟೇನೆ ಇವ್ರಿಗೆ ಗೊತ್ತಿಲ್ದಿದ್ರು. ಯಾಕತ್ಗೆ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ವಾ ನಿಮ್ಮ ಓನರು? ಹಂಗೇನಿಲ್ಲ, ಮಾಡ್ಕೊಟ್ಟಿದ್ದಾರೆ. ಸುಮ್ಮನೆ ಕೇಳಿದೆ ನೀವು ಮಾಡಿಸ್ಕೊಂಡಿದ್ದೀರೋ ಇಲ್ವೋ ಅಂತಾನ. ಸರಿ ಆಯ್ತು.
ಸರಿ ಅದಕ್ಕೆ ಇನ್ನೇನು ಅದಕ್ಕೆ ಸಮಾಚಾರ. ನನಗೆ ಟೈಮ್ ಆಗುತ್ತೆ, ಉಪ್ಪಿನಕಾಯಿ ಮಾಡಕ್ ಹೋಗ್ಬೇಕು. ಬರೀ ಹೋಗೋಣ. ಇಲ್ಲ, ನನಗೂ ಟೈಮ್ ಆಗುತ್ತೆ, ನಾನು ಊರಿಗೆ ಹೋಗ್ಬೇಕು. ಜಯತ್ತೆರ ಊರಿಗೆ ಹೋಗಿ ಹಂಗೆ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಜಯತ್ತೆ ಬಂದಿಲ್ಲ ಪೂಜೆಗೆ, ಯಾಕೆ ಅಂತ ಗೊತ್ತಿಲ್ಲ. ಹಂಗೆ ಮಾತಾಡ್ಸ್ಕೊಂಡು ಯಾಕೆ ಅಂತ ತಿಳ್ಕೊಂಡು ಹಂಗೆ ನಮ್ಮ ಊರಿಗೆ ಹೋಗ್ತೀನಿ ನಾನು. ಹೋಗ್ತೀನಿ, ನೀನು ಹೋಗು. ಸರಿ ಅದಕ್ಕೆ ಬರ್ತೀನಿ. ಆಯ್ತು, ಹೋಗಮ್ಮ. ನಮ್ಮ ಓನರು ದರಿದ್ರದವನು ನೋಡ್ದ. ಆ ಓನರ್ ಎಷ್ಟು ಒಳ್ಳೆಯವನು, ಅವನೇ ಮಾಡ್ಕೊಟ್ಟವನಂತೆ ಅಗ್ರಿಮೆಂಟ. ನನ್ನ ಮಗ ನಮಗೊಂದು ಮಾತೂ ಹೇಳಿಲ್ಲ, ಅವನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ. ಯಾವನ್ ಕೈಲಿ ಸಿಕ್ಕಿ ಬಿದ್ವ ನಾವು. ಬರೀ ಲಾಸ್ ಮಾಡ್ಕೊಂಬದೇ ಆಯ್ತು. ಅವಾಗ ಒಂದು 3 ತಿಂಗಳು ದುಡ್ಡು ಕೊಡದೆ ಸತ್ತಾಯಿಸ್ತಾ. ಈಗ ಅರ್ಧ ರೇಟಿಗೆ ಹಾಕ್ಯಂತಾನಂತೆ. ಡಿಮ್ಯಾಂಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ನನ್ಗೆ ಯಾಕೋ ಅನುಮಾನ. ಡಿಮ್ಯಾಂಡ್ ಇಲ್ದೇ ಇರೋನು ಅದು ಹೆಂಗ್ ತಗೊಂಡೋಗ್ತಾನೆ ಉಪ್ಪಿನಕಾಯಿನ, ಏನು ಮಾಡ್ತಾನೆ ಅಂತಾನ ಗೊತ್ತಾಗ್ಬೇಕಲ್ಲ. ಯಾರನ್ನೂ ಕೇಳೋದು. ಆ ಫ್ಯಾಕ್ಟ್ರಿಗೆ ಯಾರನ್ನ ಸೇಲ್ ಮಾಡೋರು ಯಾರು ಉಪ್ಪಿನಕಾಯಿನ ಅಂತ ಕಂಡಿಡ್ಕೊಂಡು ಏನಾನ ಮಾಡ್ಬೇಕಲ್ಲ. ಡಿಮ್ಯಾಂಡ್ ಐತೋ ಇಲ್ವೋ ಅಂತ ಹೆಂಗಾನ ಮಾಡಿ ತಿಳ್ಕೊಬೇಕಲ್ಲ. ನೋಡೋಣ ಇರು. ಸೂಜಿನೇ ಅದೃಷ್ಟವಂತೆ ಅನ್ಸುತ್ತೆ. ಮೊದಲು ನಾನು ಊರಿಗೆ ಹೋಗ್ಬೇಕು. ಜಯತೆ ಮಾತಾಡ್ಸ್ಕೊಂಡು ಹಂಗೇನೆ ಹೋಗೋಣ. ನಮ್ಮಮ್ಮ ಎಲ್ಗೋತು ಏಟತ್ತಿ ಬರುತ್ತೋ. ಜಲ್ದಿ ಹೋಗೋಣ ಅಂದರೆ. ಈ ಗುಲಾಬಿ ಏನು ಮಾಡ್ತಾ ಇದ್ದಾಳೆ ಒಳಗೆ ನೋಡೋಣ. ಹೆಂಗಿಕ್ಕೊಂಡವಳು ಅಡುಗೆ ಮನೇನ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.